ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ ಮೀಸಲಾತಿ ಪ್ರಕ್ರಿಯೆ ಎಲ್ಲಿವರೆಗೂ ಬಂತು, ಈಗಾಗಲೇ ಸದನದಲ್ಲಿ ಅದನ್ನ ಮಂಡಿಸಿದ್ದಾರೆ. ಸೊ CM ಅವರು ಅದ್ರ ಬಗ್ಗೆ ಹೇಳಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಬೆಳಗ್ಗೆ ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸೊ ಅದನ್ನ ವಿಡಿಯೋ ಮಾಡಿ ತಿಳಿಸಿ ವಿಡಿಯೋ ಮೂಲಕ ಮಾಹಿತಿಯನ್ನು ಅಂತ ಕೇಳಿದ್ರಿ. ಸೊ ಹಂಗಾಗಿ ಈ ಒಂದು ವಿಡಿಯೋ ವಿಶೇಷವಾಗಿ ನಿಮ್ಗೆ ಗೊತ್ತೇ ಇದೆ, 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಈ ಒಂದು ಒಳ ಮೀಸಲಾತಿ ವಿಷಯವನ್ನು ಅಂಗೀಕರಿಸಿದ್ದಾರೆ. ಸೊ ಅದಾದ್ಮೇಲೆ ನೇಮಕಾತಿ ಅಧಿಸೂಚನೆಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ವಿತ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ನಿಮ್ಮ ಒಂದು ಬೇಡಿಕೆ ಏನಿತ್ತು ಅದು ಈಡೇರಿದೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕುರಿತಾಗಿ. ಬಟ್ ಅದನ್ನ ಅಂತಿಮಗೊಳಿಸಬೇಕು. ಕೆಲವೊಂದಿಷ್ಟಕ್ಕೆ ಎಷ್ಟು ಕೊಡ್ತಾರೆ ಅನ್ನೋದು ಇನ್ನು ಪೆಂಡಿಂಗ್ ಇದೆ. ಸೊ ಅದಾದಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಎಷ್ಟು ದಿನದಲ್ಲಿ ಮುಕ್ತಾಯ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಈಗ ಇರುವಂಥ ಮಾಹಿತಿ ಪ್ರಕಾರ ಇನ್ನೊಂದು 15ರಿಂದ 20 ದಿನಗಳಲ್ಲಿ ಈ ಒಳ ಮೀಸಲಾತಿ ಪ್ರಕಾರ ಏನೀಗ ಸಮೀಕ್ಷೆ ಆಗಿದೆ, ಸೊ ಜಾತಿವಾರು ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ ವರ್ಗೀಕರಣವನ್ನು ಮಾಡಲಾಗತ್ತೆ. ಬಿಕಾಸ್ ಈಗ ನೆಕ್ಸ್ಟ್ ನೋಟಿಫಿಕೇಶನ್ಗೆ ರೋಸ್ಟರ್ ರೆಡಿ ಮಾಡಬೇಕಾಗತ್ತೆ. ಹಂಗಾಗಿ ಅದಕ್ಕೆ ಸಪ್ರೇಟ್ ಈ ಮೀಸಲಾತಿ ಅನುಸಾರವಾಗಿ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡ್ತಾರೆ. ಆ್ಯಂಡ್ ಅದಲ್ಲದೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಈ ಮೀಸಲಾತಿಯನ್ನು ಅಧಿಕೃತವಾಗಿ ಈಗ ಸದನದಲ್ಲೇ ಮಸೂದೆ ಮಾಡಬೇಕಾಗಿತ್ತು. ಬಟ್ ಈಗ ಇನ್ನೇನು ಸೆಷನ್ ಮುಗಿದೋಗ್ಬಿಡುತ್ತೆ, ಇನ್ನೇನು ಮುಗಿಯಕ್ಕೆ ಬಂತು. ಸೊ ಹಂಗಾಗಿ ಈಗ ಸದ್ಯಕ್ಕೆ ಏನು ಮಾಡ್ತಾರೆ, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಇದನ್ನು ಜಾರಿಗೊಳಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಷನಲ್ಲಿ ಇದನ್ನು ಮಸೂದೆಯಾಗಿ ಅಂಗೀಕಾರ ಮಾಡಿಕೊಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇದರಲ್ಲಿ ಒಳ ಮೀಸಲಾತಿ ವಿಚಾರ ಇನ್ನೂ ಕೂಡ ಸ್ವಲ್ಪ ಹೋರಾಟದ ಒಂದು ಕಿಚ್ಚಿದಕ್ಕೆ ತಗುಲ್ತಾ ಇದೆ. ಅದೇನು ಅಂತಂದ್ರೆ, ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವ್ರು ಇವತ್ತು ಸಭೆಯನ್ನು ಕೂಡ ಮಾಡಿದ್ರು. ಬಟ್ ಸಭೆ ಮತ್ತೆ ವಿಫಲವಾಗಿದೆ CM ಅವ್ರ ಜೊತೆ. CM ಅವರು ಅದಕ್ಕೆ ಯಾವುದೇ ಇನ್ನೊಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಇವತ್ತು ಅವರು ಹೇಳಿರುವಂಥದ್ದು, ಹೋರಾಟಗಾರರು ನಾವು ಇದನ್ನು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಂದು ಹೋರಾಟಗಾರ ಹೇಳಿದಂತೆ ನಾವು ಕಾನೂನಾತ್ಮಕವಾಗಿ ಕೂಡ ಈ ಒಳ ಮೀಸಲಾತಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಯಾವ ರೀತಿ ಸರ್ಕಾರ ಮತ್ತು ಸಂಬಂಧಪಟ್ಟ ನಾಯಕರು, ದಲಿತ ಸಮುದಾಯದ ಒಂದು ಎಲ್ಲ ಹೋರಾಟಗಾರರನ್ನ ಒಂದು ಹಿತಕ್ಕೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು, ತೆಗೆದುಕೊಳ್ಳಲೇಬೇಕು. ಎಸ್ಪೆಷಲಿ ಈಗ ಆ ಸಮುದಾಯಕ್ಕೆ ಹೌದು ನಿಜವಾಗಿಯೂ ಕೂಡ ಅವರಿಗೆ ಸಿಗಬೇಕಾಗಿರುವಂಥದ್ದು ಇಲ್ಲಿ ಸಿಕ್ಕಿಲ್ಲ. ಪಾಪ ಹೌದು ಅನ್ಯಾಯ ಆಗಿದೆ ಅಂತ ಸ್ವತಃ ನಾಗಮೋಹನ್ ದಾಸ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಬಟ್ ಈಗ 1% ಅವರಿಗೆ ರಿಸರ್ವೇಷನ್ ಕೇಳ್ತಾ ಇದ್ದಾರೆ. ಸೊ ಅದನ್ನು ಸರ್ಕಾರ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತೆ, ಏನು ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಒಳ ಮೀಸಲಾತಿ ಪ್ರಕ್ರಿಯೆ ಅಂತೂ ಕಂಪ್ಲೀಟ್ ಆಯ್ತಾ. ಇನ್ನೇನೀಗ ಸುಗ್ರೀವಾಜ್ಞೆ ಹೊರಡಿಸಿದ್ರು ಅಂದರೆ ಫೈನಲ್ ಆಗೋಯ್ತು. ನೆಕ್ಸ್ಟ್ ಇರೋದೇ ನೋಟಿಫಿಕೇಶನ್ ಸುಗ್ಗಿ. ಸೊ ಎಲ್ಲರೂ ಹೆಂಗೆ ಕಾಯ್ತಾ ಇದ್ದಾರೆ ಈಗ ಅಂತಂದರೆ, ಒಂದು ರೀತಿ ಬೇಟೆ ಆಡೋಕ್ಕೆ ಕಾಯ್ತಾರಲ್ಲ, ಆ ರೀತಿ ಯಾವಾಗ ಸಿಗುತ್ತೆ ನಮಗೆ ಬೇಟೆ ಅನ್ನೋ ರೀತಿ ಕಾಯ್ತಾ ಇದ್ದಾರೆ ಆಸ್ಪಿರೆಂಟ್ಸ್ ಎಲ್ಲ. ತುಂಬ ಜನ ಈಗ ಆಲ್ರೆಡಿ ಮತ್ತೆ ಮರಳಿ ತಮ್ಮ ತಮ್ಮ ಏನು ಸ್ಪರ್ಧಾತ್ಮಕ ನಗರಿಗಳಿದ್ದಾವೆ, ಬೆಂಗಳೂರು, ಧಾರವಾಡ, ವಿಜಯಪುರಕ್ಕೆ ಬರ್ತಾ ಇದ್ದಾರೆ. ಲೈಬ್ರರಿಗಳು ಮಾಡ್ಕೊಂಡು ಪ್ರಿಪ್ರೇಷನ್ ಆರಂಭಿಸಿದ್ದಾರೆ. ಸೊ ಒಳ್ಳೇದಾಗಲಿ, ಪ್ರಿಪ್ರೇಷನ್ ಚೆನ್ನಾಗಿ ನಡೀಲಿ. ನಾಳೆಯಿಂದ ಹುದ್ದೆಗಳ ಮಾಹಿತಿ ಆ್ಯಂಡ್ SDFD ಅದು ನನಗೆ ಒಂದಿಷ್ಟು ಡೀಟೇಲ್ಸ್ ಸಿಕ್ಕಿದೆ. ಸೊ ಯಾವ್ಯಾವ ಇಲಾಖೆ ಅಂದರೆ ಸಂಬಂಧಪಟ್ಟ ಯಾವ್ಯಾವ ಒಂದು ಆಫೀಸ್ಗಳಲ್ಲಿ, ಇಲಾಖೆಗಳು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಒಟ್ಟಾರೆ ಎಷ್ಟು ನೋಟಿಫಿಕೇಶನ್ ಆಗಬಹುದು ಏನು ಅನ್ನೋದು ಒಂದು ಮಾಹಿತಿ ಇದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಪ್ಕಮಿಂಗ್ ಎಕ್ಸಾಮ್ ರಿಲೇಟೆಡ್ ಏನೇ ಡೀಟೇಲ್ಸ್ ಇದ್ರು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಸೊ ಯಾರು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಏನೇ ಮಾಹಿತಿ ಬೇಕಿದ್ರು ಕಮೆಂಟ್ ಮಾಡಿ ಉತ್ತರಿಸ್ತೀನಿ ಅಂತ ಹೇಳ್ತಾ, ಒಳ ಮೀಸಲಾತಿ ಪ್ರಕ್ರಿಯೆ ಬಗ್ಗೆ ಸದ್ಯಕ್ಕೆ ನನಗಿಷ್ಟು ಮಾಹಿತಿ ಲಭ್ಯವಿದೆ. ಸೊ ತಿಳಿಸಿದ್ದೀನಿ. ನಾನು ಹೇಳಿದ್ನಲ್ಲ, 15ರಿಂದ 20 ದಿನಗಳಲ್ಲಿ ಆ ಒಂದು ಜಾತಿ ವರ್ಗೀಕರಣ ಏನಿದೆ ಮೀಸಲಾತಿ ಪ್ರಕಾರ, ಒಳ ಮೀಸಲಾತಿ ಪ್ರಕಾರ ಅದನ್ನು ಮಾಡ್ತಾರಂತೆ. ಸೊ ಅದಾದಮೇಲೆ ಪ್ರಕ್ರಿಯೆಗೆ ಅವರು ಸದನದಲ್ಲಿ ಮಸೂದೆ ಮಾಡಬೇಕು. ಅದನ್ನು ಈಗ ಸದ್ಯಕ್ಕೆ ಸುಗ್ರೀವಾಜ್ಞೆ ಹೊರಡಿಸ್ಕೊಳ್ತಾರೆ, ಆಮೇಲೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಮಾಡ್ಬೋದು. ಆ ರೀತಿ ಕೂಡ ಸರ್ಕಾರಕ್ಕೆ ಇಲ್ಲಿ ಅಧಿಕಾರ ಇದೆ. ಇಷ್ಟು ಒಳ ಮೀಸಲಾತಿ ವಿಚಾರ. ನೀವು ಇದ್ರ ಬಗ್ಗೆ ಇನ್ನು ಯಾವುದೇ ಡೌಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಗೊಂದಲ ಇಟ್ಕೊಳಕ್ಕೆ ಹೋಗಬೇಡಿ. 100ಕ್ಕೆ 100ರಷ್ಟು ನೋಟಿಫಿಕೇಶನ್ಗಳು ಆಗೇ ಆಗುತ್ತೆ. ಬಟ್ ಇದೇ ವರ್ಷ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ. ಅದರಲ್ಲಿ ನಮಗೂ ಕೂಡ ಆ ಪ್ರಶ್ನೆ ಇದೆ. ಯಾಕಂದರೆ ಸರ್ಕಾರ ಇದೇ ವರ್ಷ ಮಾಡುತ್ತಾ. ಇನ್ನೊಂದು ವಿಷಯ ನಾನು ಮರ್ತೇ ಬಿಟ್ಟೆ ಹೇಳಬೇಕಾಗಿತ್ತು, ಈ ಎಲೆಕ್ಷನ್ ವಿಷಯ. ಈ ಎಲೆಕ್ಷನ್ ಏನಾದರೂ ಈ ನವೆಂಬರ್ ಡಿಸೆಂಬರ್ಗೆ ಪಂಚಾಯತ್ ಎಲೆಕ್ಷನ್ಗಳು ಅನೌನ್ಸ್ ಆದರೆ, ಸೊ ಅದು ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಇನ್ನೂ ಖಚಿತತೆ ಇಲ್ಲ. ಅದ್ರೊಳಗಡೆ ಏನಾದರೂ ಈ ಇನ್ನೊಂದು 15-20 ದಿನದಲ್ಲಿ ಇದನ್ನು ಮಾಡಿ ನೋಟಿಫಿಕೇಶನ್ ಶುರು ಮಾಡಿಬಿಟ್ರೆ ಸಮಸ್ಯೆ ಆಗಲ್ಲ. ಬಟ್ ನವೆಂಬರ್ ವೇಳೆ, ಡಿಸೆಂಬರ್ ವೇಳೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋದಾದರೆ, ಇನ್ ಕೇಸ್ ಎಲೆಕ್ಷನ್ ಅದೇ ಟೈಮ್ಗೆ ಘೋಷಣೆ ಆದರೆ
ಸ್ವಲ್ಪ ಸಮಸ್ಯೆ ಆಗಬಹುದು. ಬಟ್ ನೋಡೋಣ, ಅದು ಇನ್ನೂ ಯಾವುದು ಕನ್ಫರ್ಮ್ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ಗೊಂದಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಅದು ಕನ್ಫರ್ಮ್ ಆದ್ಮೇಲೆ ಯೋಚನೆ ಮಾಡಿದ್ರಾಯ್ತು. ಒಟ್ಟಾರೆ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.